ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ನವೀನ್ ಪೋಲಿ ಶೆಟ್ಟಿ ಮತ್ತೆ ಮೀನಾಕ್ಷಿ ಚೌಧರಿ ಅಭಿನಯದ ಅನಗನಗ ಒಕಾರಾಜು ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ರಾಜು ಒಬ್ಬ ದೊಡ್ಡ ಜಮೀನ್ದಾರನ ಮೊಮ್ಮಗ ಆಗಿರ್ತಾನೆ. ಆದ್ರೆ ದುಡ್ಡಿಗೆ ಬರ. ಅದಕ್ಕೆ ಒಂದು ಶ್ರೀಮಂತ ಹುಡುಗಿನ ಮದುವೆ ಆಗಿ ಶ್ರೀಮಂತ ಆಗ್ಬೇಕು ಅಂತ ಅನ್ಕೋತಾನೆ. ಮದುವೆ ಆಗೋಕೆ ಹೊರಟ ರಾಜು ಲೈಫ್ ಅಲ್ಲಿ ಬಂದ ಹುಡುಗಿ ಯಾರು, ಅವಳನ್ನ ಪಟಾಯಿಸೋಕೆ ಏನೆಲ್ಲಾ ಮಾಡ್ಬೇಕಾಯ್ತು, ಅವಳಿಂದೆ ಯಾರ್ಯಾರು ಬಿದ್ದಿದ್ದು. ಕಡೆಗೆ ರಾಜು ಅವನ್ ಅನ್ಕೊಂಡ ಹಾಗೆ ಶ್ರೀಮಂತ ಹುಡುಗಿನ ಮದುವೆ ಆಗ್ತಾನ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಒಬ್ಬಳು ಆಂಕರ್ ಮೈಕ್ ಹಿಡ್ಕೊಂಡು ರಾಜುನ ಬಂಗಲೆ ಮುಂದೆ ನಿಂತಿರ್ತಾಳೆ. ರಾಜು ಇದುವರೆಗೂ ಯಾರಿಗೂ ಇಂಟರ್ವ್ಯೂ ಕೊಟ್ಟಿರಲ್ಲ. ಆ ಆಂಕರ್ಗೆ ಇಂಟರ್ವ್ಯೂ ಕೊಡೋಕೆ ಒಪ್ಕೊಂಡಿರ್ತಾನೆ. ಅದಕ್ಕೆ ಆ ಆಂಕರ್ ತುಂಬಾ ಎಕ್ಸೈಟ್ ಆಗಿರ್ತಾಳೆ. ರಾಜು ಹೆಲಿಕಾಪ್ಟರ್ ಅಲ್ಲಿ ಅವನ್ ಬಂಗಲೆ ಬಳಿಗೆ ಬರ್ತಾನೆ. ಆಂಕರ್ ಎಲ್ಲಿಗೆ ಹೋಗಿದ್ರಿ ಅಂದ್ರೆ, ಪಾರ್ಕ್ ಅಲ್ಲಿ ವಾಕಿಂಗ್ ಹೋಗಿದ್ದೆ ಅಂತಾನೆ. ಜೊತೆಗೆ ಸಂಜೆ ಕ್ರಿಕೆಟ್ ಆಡೋಕೆ IPL ನೇ ತಗೊಂಡ್ ಬಂದೆ ಅಂತಾನೆ. ರಾಜು ಆಂಕರ್ನ ಬಂಗಲೆ ಒಳಗೆ ಕರ್ಕೊಂಡು ಹೋಗ್ತಾನೆ. ನೋಡೋಕೆ ಸಾಕತ್ತಾಗಿರುತ್ತೆ. ಅಲ್ಲಿ ಬಂಗಲೆ ಡೋರ್ ಓಪನ್ ಮಾಡೋಕೆ ಒಬ್ಬ, ಅದನ್ನ ಕ್ಲೋಸ್ ಮಾಡೋಕೆ ಇನ್ನೊಬ್ಬ. ಜೊತೆಗೆ ರಾಜುಗೆ ಸ್ಟ್ರೆಸ್ ಆದ್ರೆ ಅವನ್ ಬದಲು ಸ್ಟ್ರೆಸ್ ತಗೊಳ್ಳೋಕೆ ಮತ್ತೊಬ್ಬ. ಹೀಗೆ ಬೇಜಾನ್ ಕೆಲ್ಸದವರು ಇರ್ತಾರೆ. ಇನ್ನ ರಾಜು ಮದುವೆ ಆಗಿರಲ್ಲ. ನೋಡಿದ್ರೆ ಅವನ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೇಜಾನ್ ಹುಡುಗಿಯರು ಇರ್ತಾರೆ. ಅವನಿಗೆ ಯಾರನ್ನ ಮದುವೆ ಆಗೋದು ಅಂತ ಗೊತ್ತಾಗ್ತಾ ಇರಲ್ಲ. ಇದ್ನೆಲ್ಲ ರಾಜು ಆಂಕರ್ಗೆ ಹೇಳ್ತಾ ಇರ್ತಾನೆ. ಆದ್ರೆ ಇದ್ಯಾವುದು ನಿಜ ಅಲ್ಲ, ಇದೆಲ್ಲ ರಾಜು ಕನಸಾಗಿರುತ್ತೆ. ಆದ್ರೆ ರಾಜು ಜಮೀನ್ದಾರ್ ಮಗ, ಅವನ್ ಬಳಿ ಬಂಗಲೆ ಇರೋದು ಮಾತ್ರ ನಿಜ ಆಗಿರುತ್ತೆ. ಆದ್ರೆ ರಾಜು ಕನಸಲ್ಲಿ ಕಂಡ ಹಾಗೆ ಅರಮನೆ ಎಲ್ಲ ಇವಾಗೋ ಅವಾಗೋ ಬಿದ್ದೋಗೋ ರೀತಿ ಇರೋ ಒಂದು ಸಣ್ಣ ವಿಲ್ಲ ಅಷ್ಟೇ. ಫೋಟೋ ನೇತಾಕೋಕೆ ಮಳೆ ಹೊಡೆದ್ರೆ ಗೋಡೆನೆ ಬಿರ್ಕ್ ಬಿಡ್ತಾ ಇರುತ್ತೆ. ಇನ್ನ ಟೇಬಲ್ ಚೇರ್ಗಳು ಯಾವು ಸರಿಯಾಗಿರಲ್ಲ. ಆದ್ರೆ ಊರವರೆಲ್ಲ ರಾಜುನ ಕುಬೇರ ಅನ್ಕೊಂಡಿರ್ತಾರೆ. ಅದಕ್ಕೆ ರಾಜು ಹತ್ರ ಒಬ್ಬ ವ್ಯಕ್ತಿ ಅವನ್ ಮಗಳ ಮದುವೆಗೆ 5 ಲಕ್ಷ ಕೇಳೋಕೆ ಬಂದಿರ್ತಾನೆ. ರಾಜು ಹತ್ರ ದುಡ್ಡೇ ಇಲ್ಲ. ಅದಕ್ಕೆ ಮದುವೆ ಬೇಡ, ಓಸಿ ಅಂತಾನೆ. ಓಸೋಕೆ ಆದ್ರೆ 10 ಲಕ್ಷ ಕೊಡಿ ಅಂತಾನೆ. ಅದಕ್ಕೆ ರಾಜು ಮದುವೆ ಮಾಡೋದೇ ಬೇಟರ್, ಇವಾಗ ಡೈಮಂಡ್ ಎಲ್ಲ ಪಾಲಿಶ್ಗೆ ಕೊಟ್ಟಿದೀನಿ, ಮುಂದಿನ ವಾರ ಬನ್ನಿ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೆ ರಾಜು ತಾತನ ಬರ್ಡೇ ಬರುತ್ತೆ. ಎಲ್ರು ರಾಜು ತಾತನ ಫೋಟೋಗೆ ಕೈ ಮುಗಿತಾ ಇದ್ರೆ ರಾಜು ಮಾತ್ರ ಅವನ್ ತಾತನಿಗೆ ಬೈಕೊಳ್ತಾ ಇರ್ತಾನೆ. ಯಾಕಂದ್ರೆ ರಾಜು ತಾತನ ಬಳಿ 1000 ಎಕರೆ ಜಮೀನಿತ್ತು. ಆದ್ರೆ ತಾತ ಸಿಕ್ಕಿದ ಹೆಂಗಸರಿಗೆಲ್ಲ ಜಮೀನ್ ಬರ್ದ್ಕೊಟ್ಟು ಕಡೆಗೆ ಅವನು ಸತ್ತೋದ. ಆದ್ರಿಂದ ರಾಜು ಹತ್ರ ಇವಾಗ ಆಸ್ತಿನೂ ಇಲ್ಲ, ದುಡ್ಡು ಇಲ್ಲ. ಅದಕ್ಕೆ ರಾಜುಗೆ ಅವನ್ ತಾತನ ಕಂಡ್ರೆ ಆಗ್ತಾ ಇರಲ್ಲ. ಅದೇ ದಿನ ರಾಜು ಮನೆಗೆ ಊರಿನ ಜನ ಮತ್ತೆ ಪೂಜಾರಿ ಬರ್ತಾರೆ. ಕೊಂಡಾಲಮ್ಮ ದೇವಿ ಹಬ್ಬಕ್ಕೆ 20 ಲಕ್ಷ ಬೇಕು ಅಂತಾರೆ. ಆದ್ರೆ ರಾಜು ಹತ್ರ ದುಡ್ಡಿಲ್ಲ. ಅದಕ್ಕೆ ಮುಂದಿನ ವಾರ ಬನ್ನಿ ಅಂತ ಅವ್ರನ್ನು ಕಳಿಸ್ತಾನೆ. ಇವಾಗ ರಾಜು ಅವನ್ ಕಷ್ಟ ಪರಿಹಾರ ಆಗ್ಲಿ ಅಂತ ಕೊಂಡಾಲಮ್ಮ ದೇವಸ್ಥಾನದ ಮೆಟ್ಟಿಲುಗಳನ್ನ ಹತ್ತುತ್ತಾ ಇರ್ತಾನೆ. ಆದ್ರೆ ಅವನ್ ಕಾಲಲ್ಲಿ ಅಲ್ಲ, ಅವನ್ ಮನೆ ಗುಮಾಸ್ತನ ಮೇಲೆ ಕೂತ್ಕೊಂಡು ಬೆಟ್ಟ ಹತ್ತುತ್ತಾನೆ. ಇನ್ನ ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲ್ ರಾಜು ಹತ್ರ ಡೈರೆಕ್ಟ್ ಆಗಿ ಬಂದ್ರು ಗುಮಾಸ್ತ ಓಡ್ ಬಂದು ಕ್ಯಾಚ್ ಹಿಡಿದು ರಾಜು ಕೈಲಿ ಕೊಡ್ತಾ ಇರ್ತಾನೆ. ಅವಾಗ ಎಲ್ರು ರಾಜುನ ಎತ್ಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಅಂದ್ರೆ ರಾಜು ಏನು ಕೆಲಸ ಮಾಡಲ್ಲ, ಎಲ್ಲ ಅವನ್ ಗುಮಾಸ್ತನೇ ಮಾಡೋದು. ಹೀಗೆ ಗುಮಾಸ್ತ ಮೂವಿ ನೋಡೋಕೆ ಟಿಕೆಟ್ ತಗೊಂಡ್ ಬಾ ಅಂತ ಕಳಿಸಿದ್ರೆ ತುಂಬಾ ಜನ ಇರ್ತಾರೆ. ಟಿಕೆಟ್ ಸಿಗ್ಲಿಲ್ಲ ಅಂತ ಬರ್ತಾನೆ. ಅವಾಗ ರಾಜು ಕುರುಡನ ರೀತಿ ನಾಟಕ ಆಡ್ತಾ ಹೋಗಿ ಅವನೇ ಟಿಕೆಟ್ ತರ್ತಾನೆ. ಇದು ನಮ್ ಜಮೀನ್ದಾರ್ ರಾಜುನ ಲೈಫ್ ಸ್ಟೈಲ್. ಈ ಗುಮಾಸ್ತ ರಾಜು ತಾತನ ಬರ್ಡೇ ದಿನ ಊರಿಗೆ ಊಟ ಹಾಕೋಕೆ ಅಂತ ರಾಜು ಹತ್ರ ಇದ್ದ ಒಂದೇ ಒಂದು ಬೆನ್ಸ್ ಕಾರ್ನ ಇಂಜಿನ್ ಮಾರಿರ್ತಾನೆ. ಅದಕ್ಕೆ ಇವಾಗ ರಾಜು ಬಾಡಿಗೆ ಕಾರ್ ತಗೊಂಡು ಅವನ ಅತ್ತೆ ಮಗ ಬುಚ್ಚಿ ಬಾಬು ಮದುವೆಗೆ ಹೋಗ್ತಾ ಇರ್ತಾನೆ. ಈ ಬುಚ್ಚಿ ಬಾಬು ಎಂತವನು ಅಂದ್ರೆ, ಇನ್ನೋಸೆಂಟ್ ತರ ನಾಟಕ ಆಡ್ತಾ ಸ್ಟ್ರೇಂಜರ್ಸ್ ಹತ್ರ ದುಡ್ಡು ತಗೊಂಡು ಎಣ್ಣೆ ಹೊಡೆಯುವಂತವನು. ಇವಾಗ ರಾಜು ಅವನ್ ಮದುವೆಗೆ ಹೋದ್ರೆ ಮಂಟಪದ ಈಚೆ ಸಖತ್ತಾಗಿರೋ ಕಾರ್ಗಳು ನಿಂತಿರ್ತವೆ. ಅದನ್ನ ನೋಡಿ ರಾಜು ಶಾಕ್ ಆಗಿ ಒಳಗೆ ಹೋದ್ರೆ ಬುಚ್ಚು ಬಾಬುದೇ ಮದುವೆ. ಹೆಣ್ಣಿನ ಕಡೆಯವರು ಶ್ರೀಮಂತರು. ಅದಕ್ಕೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾ ಇರ್ತಾರೆ. ಬುಚ್ಚಿ ಬಾಬು ಅಂತೂ ರಾಜುನ ಮಾತಾಡ್ಸೋದು ಇಲ್ಲ. ಇನ್ನ ರಾಜು ಅತ್ತೆ ಪಾರಿಜಾತ ಅವನ್ ಫ್ರೆಂಡ್ಸ್ ನ ನೋಡಿ ಸೆಕ್ಯೂರಿಟಿ ಕರೆದು ರಾಜುನ ಈಚೆ ಓಡಿಸಿ ಅಂತ ಅವಮಾನ ಮಾಡ್ಬಿಡ್ತಾಳೆ. ಅವಾಗ ರಾಜು ಅವನತ್ತೆಗೆ, ನಿಮ್ ಮಗನಿಗಿಂತ ಸಖತ್ತಾಗಿರೋ ಸಂಬಂಧ ಫಿಕ್ಸ್ ಮಾಡ್ಕೊಂಡು ನಿಮ್ಗೆ ಮೊದಲನೇ ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿ ಈಚೆ ಹೋಗ್ತಾನೆ. ಈಚೆ ನೋಡಿದ್ರೆ ಬಾಡಿಗೆಗೆ ತಂದಿದ್ದ ಕಾರ್ನ ಎತ್ತ ಹಾಕೊಂಡೋಗಿರ್ತಾರೆ. ಇವಾಗ ರಾಜು ಬುಚ್ಚಿ ಬಾಬು ತರ ಶ್ರೀಮಂತ ಹುಡುಗಿನ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಹೆಣ್ ನೋಡೋಕೆ ಶುರು ಮಾಡ್ತಾನೆ. ಮೊದ್ಲು ನೋಡಿದ ಹುಡುಗಿ ಶ್ರೀಮಂತೆ ಆಗಿರಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡ್ತಾರೆ. ಎರಡನೇ ಹುಡುಗಿ ತಂದೆ ಶ್ರೀಮಂತ ಆಗಿದ್ರು ಹುಡುಗಿ ಅವಳ ತಂದೆ ಆಸ್ತಿ ಬೇಡ ಅಂತ ಇರ್ತಾಳೆ. ಅದಕ್ಕೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನ ಮೂರನೇ ಹುಡುಗಿಗೆ ತಮ್ಮ ಅಣ್ಣ ಇರ್ತಾರೆ. ಅಂದ್ರೆ ಆಸ್ತಿ ರಾಜುಗೆ ಸಿಗಲ್ಲ ಅಂತ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಕಡೆಗೆ ಪೀತಾಂಬರಿ ಅನ್ನೋ ಹುಡುಗಿನ ನೋಡ್ತಾರೆ. ಅವಳ ತಂದೆ ಶ್ರೀಮಂತ, ಅಣ್ಣ ತಮ್ಮ ಕೂಡ ಇರಲ್ಲ.
ಆದ್ರೆ ಹುಡುಗಿ ಸ್ವಲ್ಪ ಬೋಲ್ಡ್. ರಾಜು ಮುಂದೆನೆ ಸಿಗರೇಟ್ ಸೇರ್ತಾ ಇರ್ತಾಳೆ. ಅವಳ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಸಿನಿಮಾಗೆ ಹೋಗೋದಾಗಿ ಮಾತಾಡ್ತಾ ಇರ್ತಾಳೆ. ಆದ್ರೂ ರಾಜು ಕೊಂಡಾಲಮ್ಮ ದೇವರ ಹಬ್ಬ ಆದ್ಮೇಲೆ ಪೀತಾಂಬರಿನ ಮದುವೆ ಆಗೋದಾಗಿ ಹೇಳ್ತಾನೆ. ಕೊಂಡಾಲಮ್ಮ ಹಬ್ಬ ಬರುತ್ತೆ. ಅಲ್ಲಿಗೆ ಈ ಕಥೆಯ ನಾಯಕಿ ಚಾರುಲತಾ ಅವಳ ತಂದೆ ಭೂಪತಿ ರಾಜು ಜೊತೆ ರೇಂಜ್ ರೋವರ್ ಅಲ್ಲಿ ಬರ್ತಾಳೆ. ಕಾರಿಂದ ಇಳಿದವಳೆ ಒಬ್ಬ ವ್ಯಕ್ತಿಗೆ 2 kg ಬರೋ ಸೊಂಟದ ಡಾಬನ್ನೇ ಕೊಟ್ಬಿಡ್ತಾಳೆ. ಅದ್ನ ನೋಡಿ ರಾಜು ಪೀತಾಂಬರಿ ಬಿಟ್ಟು ಚಾರುನ ಮದುವೆ ಆಗ್ಬೇಕು ಅಂತ ಫಿಕ್ಸ್ ಆಗ್ತಾನೆ. ಚಾರು ನೋಡ್ಲಿ ಅಂತ ಹೆಂಗಸರಿಗೆ ಸೀರೆ ಕೊಡ್ತಾ ಇರ್ತಾನೆ. ಚಾರು ಬೆಟ್ಟ ಹತ್ಕೊಂಡು ಹೋಗ್ತಾ ಇರ್ತಾಳೆ. ರಾಜು ಫಸ್ಟ್ ಟೈಮ್ ಅವನ್ ಕಾಲಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಾನೆ. ದೇವಸ್ಥಾನದಲ್ಲಿ ಪೂಜೆ ಆಗುವಾಗ ರಾಜು ಮೈಕಲ್ಲಿ ಅವನ್ ಬಗ್ಗೆ ಅವನೇ ಬಿಲ್ಡಪ್ ತಗೊಳ್ತಾನೆ. ಹಬ್ಬ ಎಲ್ಲ ಅವನೇ ಮಾಡಿಸ್ತಾ ಇರೋದು ಅಂತ ಹೇಳ್ತಾ ಬಂದು ಮಂಗಳಾರತಿ ತಗೋತಾನೆ. ಜೊತೆಗೆ ಒಂದ್ ಕಂತೆ ದುಡ್ಡು ತಗೊಂಡು ಉಂಡಿಗೆ ಹಾಕೋಕೆ ಹೋಗ್ತಾನೆ. ಆದ್ರೆ ಅದ್ರೊಳಗೆ ಇಡ್ಸಲ್ಲ ಅಂತ ಹಾಗೆ ಮಾಡಿಕೊಂಡು ಹೋಗ್ತಾನೆ. ಇದ್ನೆಲ್ಲ ನೋಡಿ ಚಾರು ಸ್ವಲ್ಪ ಸ್ವಲ್ಪ ಇಂಪ್ರೆಸ್ ಆಗ್ತಾ ಇರ್ತಾಳೆ. ಆ ದೇವಸ್ಥಾನದಲ್ಲಿ ಬ್ರೋಕರ್ ಕೂಡ ಇರ್ತಾನೆ. ರಾಜು ಹೋಗಿ ಚಾರು ಬಗ್ಗೆ ಕೇಳ್ತಾನೆ. ಚಾರು ತಂದೆ ಭೂಪತಿ ರಾಜು ಕೂಡ ದೊಡ್ಡ ಜಮೀನ್ದಾರು. ಆದ್ರೆ ಆ ಊರಿನ ಪ್ರೆಸಿಡೆಂಟ್ ಮಗ ಎರ್ರಿ ಬಾಬು ಚಾರುನ ಇಷ್ಟಪಡ್ತಾ ಇರ್ತಾನೆ. ಭೂಪತಿ ರಾಜು ಜೊತೆ ಕೂಡ ಮಾತಾಡಿರ್ತಾನೆ. ಆದ್ರೆ ಭೂಪತಿ ರಾಜು ಚಾರು ಕಾಲೇಜ್ ಮುಗಿಲಿ ಆಮೇಲೆ ನೋಡೋಣ ಅಂತ ಹೇಳಿರ್ತಾನೆ. ಎರ್ರಿ ಬಾಬು ಕೂಡ ಇನ್ನೊಂದ್ 2 ತಿಂಗಳಲ್ಲಿ ಪ್ರೆಸಿಡೆಂಟ್ ಆಗೋದ್ರಲ್ಲಿ ಇರ್ತಾನೆ. ಅದಕ್ಕೆ ಬ್ರೋಕರ್ ಚಾರುನ ರಾಜುಗೆ ತೋರ್ಸಿರಲ್ಲ. ಇದ್ನ ಕೇಳಿ ರಾಜು ಇನ್ನು ಮದುವೆ ಫಿಕ್ಸ್ ಆಗಿಲ್ವಲ್ಲ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಇವಾಗ ರಾಜು ಆಪರೇಷನ್ ಚಾರುಲತಾ ಶುರು ಮಾಡ್ತಾನೆ. ಮೊದಲು ಗುಮಾಸ್ತ ಚಾರು ಬಗ್ಗೆ ತಿಳ್ಕೊಂಡ್ ಬರ್ತಾನೆ. ಚಾರು ಇರೋದು ದೊಡ್ಡ ಬಂಗಲೆಯಲ್ಲಿ. ಅವಳ ತಂದೆ ಭೂಪತಿ ರಾಜುಗೆ ಸ್ಟೇಟಸ್ ತುಂಬಾ ಮುಖ್ಯ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಖರ್ಚು ಮಾಡ್ತಾನೆ. ಇನ್ನ ಚಾರು ಈ ಕೊರಿಯನ್ ಡ್ರಾಮಾ ಹುಚ್ಚಿ. ಇವಾಗ ಚಾರು ಇಂಜಿನಿಯರಿಂಗ್ ಮಾಡ್ತಾ ಇರ್ತಾಳೆ. ಚಾರುಗೆ ಅವಳ ನಾಯಿ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಅವಳು ಬೇಸಿಕಲಿ ಡಾಗ್ ಲವರ್. ಜೊತೆಗೆ ಬೆಳಿಗ್ಗೆ ಹೊತ್ತು ಪಾರ್ಕ್ ಅಲ್ಲಿ ಜಾಗಿಂಗ್ ಹೋಗ್ತಾ ಇರ್ತಾಳೆ. ಇದ್ನೆಲ್ಲ ಗುಮಾಸ್ತ ಇವಾಗ ರಾಜುಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ರಾಜು ಚಾರುನ ಪಟಾಯಿಸಕ್ಕೆ ಪ್ಲಾನ್ ಮಾಡ್ತಾನೆ. ಅದ್ರಲ್ಲಿ ಮೊದಲನೇ ಸ್ಟೇಜ್ ಶುರು ಆಗುತ್ತೆ. ಚಾರು ಜಾಗಿಂಗ್ ಬರೋ ಟೈಮ್ಗೆ ನೀರಿಗೆ ಬಿದ್ದಿರೋ ನಾಯಿ ಮರಿನ ಕಾಪಾಡೋ ರೀತಿ ನಾಟಕ ಆಡ್ತಾನೆ. ಜೊತೆಗೆ ಡೈಲಾಗ್ ಆರ್ಟಿಸ್ಟ್ ಎಲ್ರು ಸೆಟ್ ಮಾಡಿ ರಾಜು ಬಗ್ಗೆ ಬಿಲ್ಡಪ್ ಕೊಡಿಸ್ತಾರೆ. ಅದ್ನೆಲ್ಲ ನೋಡಿ ಚಾರು ಇಂಪ್ರೆಸ್ ಆಗಿ ರಾಜು ಜೊತೆ ಮಾತಾಡ್ತಾಳೆ. ಇವಾಗ ಸ್ಟೇಜ್ 2. ರಾಜು ಚಾರು ಕಾಲೇಜ್ಗೆ ಹೋಗಿರ್ತಾನೆ. ಅಲ್ಲಿ ಅವಳನ್ನ ಮೀಟ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಯಾರೋ ರೌಡಿಗಳು ಕೆಲವು ಹುಡುಗಿರನ್ನ ಚುಡಾಯಿಸ್ತಾ ಇರ್ತಾರೆ. ಅದಕ್ಕೆ ಚಾರು ಅಲ್ಲಿರ್ತಾಳೆ. ರಾಜು ಪ್ಲಾನ್ ಫೇಲ್ ಆಯ್ತು ಅಂತ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಗುಮಾಸ್ತ ರೌಡಿಗಳಿಗೆ ಹೊಡೆದ್ರೆ ಚಾರು ಪಕ್ಕ ಇಂಪ್ರೆಸ್ ಆಗ್ತಾಳೆ ಅಂತ ಹೇಳ್ತಾನೆ. ಅದ್ನ ಕೇಳಿ ರಾಜು ಹೀರೋ ತರ ಹೋಗಿ ಒಂದು ಎಳ್ನೀರ್ ತಗೊಂಡು ಒಬ್ಬಂಗ್ ಹೊಡಿತಾನೆ. ಆಮೇಲೆ ಮೆಕ್ಯಾನಿಕಲ್ ಲ್ಯಾಬ್ ಒಳಗೆ ಓಡೋಗ್ತಾನೆ. ಎಲ್ಲ ರೌಡಿಗಳು ಲ್ಯಾಬ್ ಒಳಗೆ ಹೋದಾಗ ರಾಜು ಶಟರ್ ಕ್ಲೋಸ್ ಮಾಡ್ತಾನೆ. ಒಬ್ಬ ರೌಡಿ ರಾಜುಗೆ ಹೊಡೆಯೋಕೆ ಓಡ್ ಬರ್ತಾನೆ. ರಾಜು ಫೈಟ್ ಮಾಡಲ್ಲ. ಆ ರೌಡಿಗಳಿಗೆ ರೌಡಿಸಂ ಬಗ್ಗೆ ಪಾಠ ಮಾಡ್ತಾನೆ. ರೌಡಿಸಂ ಅಂದ್ರೆ ಕಳ್ತನ, ಕಿಡ್ನಾಪ್, ಬ್ಲಾಕ್ ಮೇಲ್ ಮಾಡ್ಕೊಂಡು MP MLA ಟಿಕೆಟ್ ತಗೊಂಡು ಲೀಗಲ್ ಆಗಿ ದುಡ್ಡು ಲೂಟಿ ಮಾಡ್ಬೇಕು. ಅದ್ ಬಿಟ್ಟು ಹುಡುಗಿರ್ನ ಚುಡಾಯಿಸೋದಲ್ಲ ಅಂತ ಹೇಳ್ತಾನೆ. ಅದ್ನ ಕೇಳಿದ ರೌಡಿಗಳಿಗೆ ರಾಜು ಹೇಳಿದ್ದು ಕರೆಕ್ಟ್ ಅನ್ಸುತ್ತೆ. ಅವರು ಇವಾಗ ರಾಜು ಹೇಳಿದ ಹಾಗೆ ಬಟ್ಟೆ ಎಲ್ಲ ಹರ್ಕೊಂಡು ರಾಜು ಕೈಲಿ ಒದೆ ತಿಂದ ರೀತಿ ನಾಟಕ ಆಡ್ಕೊಂಡು ಈಚೆ ಬಂದು ಹುಡುಗಿಯರ ಬಳಿ ಕ್ಷಮೆ ಕೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅದ್ನ ನೋಡಿ ಆ ಕಾಲೇಜ್ನ ಎಲ್ಲ ಹುಡುಗಿಯರು ಇಂಪ್ರೆಸ್ ಆಗೋಗ್ತಾರೆ. ಅಲ್ಲೇ ಚಾರು ಬಂದು ರಾಜುನ ಮಾತಾಡಿಸ್ತಾ ಇರ್ತಾಳೆ. ಅವಾಗ ಒಂದಿಬ್ರು ಹುಡುಗಿರ್ ಬಂದು ರಾಜು ನಂಬರ್ ಕೇಳ್ತಾರೆ. ರಾಜು ಸ್ಪೆಷಲ್ ಪರ್ಸನ್ಗೆ ಮಾತ್ರ ನಂಬರ್ ಕೊಡೋದು ಅಂತಾನೆ. ಅವಾಗ ಚಾರು ನಂಬರ್ ಕೇಳ್ತಾಳೆ. ರಾಜು ಪಟ್ ಅಂತ ಕೊಟ್ಬಿಡ್ತಾನೆ. ಅಲ್ಲೇ ಚಾರುಗೆ ರಾಜು ಅವಳನ್ನ ಇಷ್ಟ ಪಡ್ತಾ ಇದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಇವಾಗ ಸ್ಟೇಜ್ 3 ಶುರು ಆಗುತ್ತೆ. ಚಾರುಗೆ ಗೋವಾಗೆ ಹೋಗೋದು ಇಷ್ಟ ಇರುತ್ತೆ. ಆದ್ರೆ ಭೂಪತಿ ರಾಜು ಕಳಿಸ್ತಾ ಇರಲ್ಲ. ಅದಕ್ಕೆ ರಾಜು ಗೋವಾಗೆ ಕರ್ಕೊಂಡು ಹೋಗೋಕೆ ಆಗಲ್ಲ ಅಂತ ಅವ್ರೂರ್ ಬೀಚ್ ಅಲ್ಲೇ ಗೋವಾ ರೀತಿ ಸೆಟಪ್ ಮಾಡಿರ್ತಾನೆ. ಅದ್ನ ನೋಡಿ ಅಂತೂ ಚಾರು ಖುಷಿಯಾಗಿ ಹೋಗ್ತಾಳೆ. ಅಲ್ಲೇ ಚಾರುಗೋಸ್ಕರ ರಾಜು ಪ್ಯಾರಾಸೈಲಿಂಗ್ ನ ಕೂಡ ತರಿಸಿರ್ತಾನೆ. ಅದ್ನ ನೋಡಿ ಚಾರು ಇನ್ನೂ ಖುಷಿ ಆಗ್ತಾಳೆ. ರಾಜು ಚಾರು ಇಬ್ರು ಪ್ಯಾರಾಸೈಲಿಂಗ್ ಅಲ್ಲಿ ಮೇಲಾಡ್ತಾರೆ. ರಾಜುಗೆ ಭಯ ಆಗಿ ಚಾರುನ ಹಗ್ ಮಾಡ್ತಾನೆ. ಪ್ಯಾರಾಸೈಲಿಂಗ್ ಎಲ್ಲ ಮುಗಿದ್ಮೇಲೆ ರಾಜು ಮತ್ತೆ ಚಾರು ಖುಷಿಯಾಗಿ ಮಾತಾಡ್ತಾ ಬರ್ತಾ ಇರೋವಾಗ ಚಾರು ರಾಜುನ ಹಗ್ ಮಾಡ್ತಾಳೆ. ಇಲ್ಲಿಂದ ರಾಜು ಸ್ಟೇಜ್ 4 ಶುರು ಮಾಡ್ತಾನೆ. ಅದೇನೆಂದ್ರೆ ಚಾರುನ ಅವಾಯ್ಡ್ ಮಾಡೋದು. ಅವಳ ಕಾಲ್ನ ಪಿಕ್ ಮಾಡ್ತಾ ಇರಲ್ಲ. ಅವಳ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ. ಅದ್ನ ನೋಡಿ ಚಾರುಗೆ ಬೇಜಾರಾಗ್ತಾ ಇರುತ್ತೆ. ಎಲ್ಲಾ ಕಡೆ ಚಾರುಗೆ ರಾಜುನೇ ಕಾಣಿಸೋ ರೀತಿ ಸೆಟಪ್ ಮಾಡ್ತಾನೆ. ಹೀಗಿದ್ದಾಗ ಒಂದಿನ ದೇವಸ್ಥಾನದಲ್ಲಿ ರಾಜು ಚಾರು ಕೈಲಿ ತಗಲಾಕೊಳ್ತಾನೆ. ಅಲ್ಲಿ ಚಾರು ಯಾಕೆ ಅವಾಯ್ಡ್ ಮಾಡ್ತಿದ್ದೀಯಾ ಅಂದಾಗ ರಾಜು ಚಾರುಗೆ ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಎಲ್ ನೋಡಿದ್ರು ನೀನೇ ಕಾಣಿಸ್ತಾ ಇದ್ಯಾ, ನಿನ್ಗೆ ಆ ಎರ್ರಿ ಬಾಬು ಜೊತೆ ಮದುವೆ ಬೇರೆ ಸೆಟ್ ಆಗಿದೆಯಂತೆ, ಅದಕ್ಕೆ ನಿನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತಾನೆ.
ಅವಾಗ ಅಲ್ಲಿಗೆ ಭೂಪತಿ ರಾಜುನೇ ಬಂದು ರಾಜುಗೆ ಚಾರುನ ಮದುವೆ ಮಾಡಿಕೊಡೋಕೆ ಒಪ್ಕೋತಾನೆ. ಇದು ಗೊತ್ತಾಗಿ ಈ ಕಡೆ ಎರ್ರಿ ಬಾಬುಗೆ ತುಂಬಾ ಕೋಪ ಬರುತ್ತೆ. ಇವಾಗ ರಾಜು ಅವನ ಅತ್ತೆಗೆ ಚಾಲೆಂಜ್ ಹಾಕಿದ ಹಾಗೆ ಅವನ ಅತ್ತೆ ಮನೆಗೆ ಹೋಗಿ ಮದುವೆ ಕಾರ್ಡ್ ಕೊಟ್ಟು ಅವಳಿಗೆ ಸ್ವಲ್ಪ ಉರ್ಸಿ ಬರ್ತಾನೆ. ಹೀಗೆ ಮದುವೆ ಕಾರ್ಯಕ್ರಮ ಶುರುವಾಗುತ್ತೆ. ಹಾಡು ಕುಣಿತದ ಜೊತೆಗೆ ರಾಜು ಚಾರು ಮದುವೆ ಕೂಡ ಖುಷಿಯಿಂದ ಆಗುತ್ತೆ. ಫಸ್ಟ್ ನೈಟ್ ದಿನ ರಾಜು ರೂಮ್ಗೆ ಬಂದ್ರೆ ಚಾರು ಸೋಫಾ ಮೇಲೇನೆ ಮಲಗಿರ್ತಾಳೆ. ರಾಜು ಚಾರುಗೆ ಬೆಡ್ಶೀಟ್ ಒಸಿ ಅವಳನ್ನೇ ನೋಡ್ತಾ ಇರ್ತಾನೆ. ಅವಾಗ ಗುಮಾಸ್ತ ಬಂದು ರಾಜುಗೆ ಭೂಪತಿ ರಾಜು ಅವರು ಒಂದ್ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದ್ ಲೆಟರ್ ಕೊಟ್ಟು ಹೋಗ್ತಾನೆ. ಅದ್ನ ರಾಜು ಓದಿ ಶಾಕ್ ಆಗೋಗ್ತಾನೆ. ಅದೇನೆಂದ್ರೆ ಭೂಪತಿ ರಾಜು ಮಾಡ್ತಿದ್ದ ಬಿಸ್ನೆಸ್ ಎಲ್ಲ ಕೈ ಕೊಟ್ಟು ಇವಾಗ ಬೇಜಾನ್ ಸಾಲ ಮಾಡ್ಕೊಬಿಟ್ಟಿರ್ತಾನೆ. ಮನೆ ಮೇಲೂ ಸಾಲ ತಗೊಂಡಿರ್ತಾನೆ. ಇವಾಗ ಎಲ್ಲ ಜವಾಬ್ದಾರಿನೂ ರಾಜು ಮೇಲೆ ಹಾಕಿ ತೀರ್ಥಯಾತ್ರೆಗೆ ಹೋಗ್ತಿರೋದಾಗಿ ಲೆಟರ್ ಅಲ್ಲಿ ಬರ್ದಿರ್ತಾನೆ. ಅದ್ನ ನೋಡಿ ರಾಜುಗೆ ಶಾಕ್ ಆಗೋಗುತ್ತೆ. ರಾಜು ಅದೆಲ್ಲೋ ಪ್ರಾಂಕ್ ಇರ್ಬೇಕು ಅನ್ಕೊಂಡು ರೂಮ್ ಇಂದ ಹಾಲ್ಗೆ ಬರ್ತಾನೆ. ಅವಾಗ್ಲೇ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಇನ್ನೊಂದಿಬ್ರು ಸಾಲ ಕೊಟ್ಟಿರೋರು ಬರ್ತಾರೆ. ಮೊದ್ಲಿಗೆ ರಾಜು ಅವ್ರು ಹೇಳೋದ್ನೆಲ್ಲ ನಂಬಲ್ಲ. ಆದ್ರೆ ಗುಮಾಸ್ತ ಬಂದು ಅವ್ರು ಹೇಳ್ತಾ ಇರೋದೆಲ್ಲ ನಿಜ ಅಂತಾನೆ. ಅದು ಅಲ್ಲದೆ ಇವಾಗ ಭೂಪತಿ ರಾಜು ಪವರ್ ಆಫ್ ಅಟಾರ್ನಿ ಎಲ್ಲಾನು ರಾಜುಗೆನೆ ಬರ್ದಿರ್ತಾನೆ. ಅದಕ್ಕೆ ರಾಜು ಸೈನ್ ಕೂಡ ಹಾಕಿರ್ತಾನೆ. ಪವರ್ ಆಫ್ ಅಟಾರ್ನಿ ಅಂದ್ರೆ ಎಲ್ಲಾ ಆಸ್ತಿ ಕೊಡ್ತಾ ಇದ್ದಾರೆ ಅನ್ಕೊಂಡು ರಾಜು ಸೈನ್ ಹಾಕಿರ್ತಾನೆ. ಆದ್ರೆ ಸಾಲ ಎಲ್ಲ ಇವಾಗ ರಾಜು ಮೇಲೆ ಬಿದ್ದಿರುತ್ತೆ. ಅಷ್ಟೊತ್ತಿಗೆ ಅಲ್ಲಿಗೆ ಚಾರು ಕೂಡ ಬರ್ತಾಳೆ. ಅವಳು ಕೂಡ ಸಾಲ ಮಾಡಿರೋದಾಗಿ ಕನ್ಫರ್ಮ್ ಮಾಡ್ತಾಳೆ. ಅಂದ್ರೆ ಚಾರು ಏನು ಶ್ರೀಮಂತೆ ಅಲ್ಲ, ಅವಳು ರಾಜು ಶ್ರೀಮಂತ ಅನ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಎರ್ರಿ ಬಾಬು ಬಂದು ರಾಜು ಕೂಡ ಶ್ರೀಮಂತ ಅಲ್ಲ ಅಂತ ಹೇಳ್ತಾ ಸಾಲ ತೀರಿಸ್ಲಿಲ್ಲ ಅಂದ್ರೆ 2 ತಿಂಗಳಲ್ಲಿ ಮನೆ ಸೀಸ್ ಮಾಡ್ತಾರೆ ಅಂತ ನಗಾಡ್ತಾ ಹೋಗ್ತಾನೆ. ಇವಾಗ ರಾಜು ಶ್ರೀಮಂತ ಅಲ್ಲ ಅಂತ ಗೊತ್ತಾಗಿ ಚಾರುಗೂ ಬೇಜಾರಾಗುತ್ತೆ. ಅವಾಗ ಇನ್ನೊಂದು ಟ್ವಿಸ್ಟ್. ರಾಜು ಹೇಗೆ ಚಾರುನ ಬೀಳಿಸ್ಕೊಳ್ಳೋಕೆ ಆಪರೇಷನ್ ಮಾಡಿದ್ನೋ ಅದೇ ರೀತಿ ಚಾರು ಮತ್ತೆ ಭೂಪತಿ ರಾಜು ಕೂಡ ಆಪರೇಷನ್ ರಾಜು ಅಂತ ಮಾಡಿರ್ತಾರೆ. ಅಂದ್ರೆ ಮೊದಲೇ ಇಬ್ರು ರಾಜುನ ಅಳಿಯ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿ ಆಮೇಲೆ ಅವನು ಚಾರು ಹಿಂದೆ ಬರೋ ಹಾಗೆ ಮಾಡ್ಕೊಂಡಿರ್ತಾರೆ. ಇದು ಇವಾಗ ರಾಜುಗೆ ಗೊತ್ತಾಗುತ್ತೆ. ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಹೋದ್ಮೇಲೆ ರಾಜು ಚಾರುಗೆ ಅವತ್ತು ಕೊಂಡಾಲಮ್ಮ ದೇವಸ್ಥಾನದಲ್ಲಿ 2 kg ಡಾಬನ್ನ ಯಾರೋ ಬಡವನಿಗೆ ಕೊಟ್ರಲ್ವಾ ಅಂತಾನೆ. ಆದ್ರೆ ಅವ್ರು ಕೊಟ್ಟಿದ್ದು ಯಾರೋ ಬಡವನಿಗೆ ಅಲ್ಲ, ಸಾಲ ಕೊಟ್ಟವನಿಗೆ. ಇದೆಲ್ಲ ಗೊತ್ತಾಗಿ ರಾಜು ಮತ್ತೆ ಚಾರು ಕಿತ್ತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಮದುವೆ ಫೋಟೋಗ್ರಾಫರ್ ಕ್ಯಾಟ್ರಿಂಗ್ ಅವರೆಲ್ಲ ದುಡ್ಡು ಕೊಡಿ ಅಂತ ಬರ್ತಾರೆ. ಅಂದ್ರೆ ಭೂಪತಿ ರಾಜು ಅವರಿಗೂ ದುಡ್ಡು ಕೊಟ್ಟಿರಲ್ಲ. ಇದೆಲ್ಲ ನೋಡಿ ರಾಜು ತಲೆ ಕೆಟ್ಟೋಗುತ್ತೆ. ಅದಕ್ಕೆ ರಾಜು ಅವನ ಫ್ರೆಂಡ್ಸ್ ನ ಭೇಟಿಯಾಗಿ ಆದಷ್ಟು ಬೇಗ ಕೋಟಿ ದುಡ್ಡು ಮಾಡೋ ಹಾಗೆ ಪ್ಲಾನ್ ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅವರೆಲ್ಲ ಡುಬಾಕ್ ಐಡಿಯಾನೇ ಕೊಡ್ತಾ ಇರ್ತಾರೆ. ಅವಾಗ ಅಲ್ಲಿಗೂ ಎರ್ರಿ ಬಾಬು ಬರ್ತಾನೆ. ಬಂದವನು ರಾಜುಗೆ ಇನ್ನೊಂದೆರಡು ತಿಂಗಳಲ್ಲಿ ನಾನು ಪ್ರೆಸಿಡೆಂಟ್ ಆಗ್ತಾ ಇದ್ದೀನಿ. ಚಾರು ನನ್ನ ಮದುವೆ ಆಗಿದ್ರೆ ಎಲ್ರು ಪ್ರೆಸಿಡೆಂಟ್ ಹೆಂಡತಿ ಅಂತಿದ್ರು. ಇವಾಗ ನಿನ್ನ ಮದುವೆ ಆಗೋಳೆ, 2 ತಿಂಗಳಲ್ಲಿ ಸಾಲ ತೀರಿಸ್ಲಿಲ್ಲ ಅಂದ್ರೆ ಇಬ್ರು ರೋಡಿಗೆ ಬೀಳ್ತೀರಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮಾರನೇ ದಿನ ಎರ್ರಿ ಬಾಬು ಪ್ರೆಸಿಡೆಂಟ್ ಪೋಸ್ಟ್ಗೆ ನಾಮಿನೇಷನ್ ಮಾಡೋಕೆ ಹೋಗ್ತಾನೆ. ಅವನೊಬ್ನೇ ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇರೋದು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ನಾಮಿನೇಷನ್ ಫೈಲ್ ಮಾಡೋಕೆ ರಾಜು ಕೂಡ ಬರ್ತಾನೆ. ಯಾಕಂದ್ರೆ ರಾಜು ಏನಾದ್ರೂ ಎಲೆಕ್ಷನ್ ಗೆದ್ರೆ ಪ್ರೆಸಿಡೆಂಟ್ ಆದ್ರೆ ಅವನ್ ಮನೆಯಿಂದ ಯಾರು ಈಚೆ ಹಾಕೋಕೆ ಆಗಲ್ಲ ಅಂತ. ರಾಜುಗೆ ಎಲೆಕ್ಷನ್ ಬಗ್ಗೆ ಏನೂ ಗೊತ್ತಿರಲ್ಲ. ಆದ್ರೂ ನಾಮಿನೇಷನ್ ಫೈಲ್ ಮಾಡ್ತಾನೆ. ಸಿಂಬಲ್ ಆಗಿ ದೀಪ ಹಿಡ್ಕೋತಾನೆ. ಇವಾಗ ರಾಜು ಅವನ್ ಕ್ಯಾಂಪೇನ್ ಶುರು ಮಾಡ್ತಾನೆ. ಆದ್ರೆ ಜನ ಸೇರ್ಸೋಕೆ ಆಗಲ್ಲ ಅಂತ ಒಂದು ಸಾವಿನ ಮನೆಗೆ ಹೋಗ್ತಾನೆ. ಅಲ್ಲಿ ಸತ್ತಿರೋನ್ ಹೆಸರು ಕೂಡ ಗೊತ್ತಿರಲ್ಲ. ಆದ್ರೂ ಅಲ್ಲಿಗೆ ಹೋಗಿ ವೋಟ್ ಕೇಳ್ತಾ ಇರ್ತಾನೆ. ಅಲ್ಲಿರೋರು ಬೈದು ಅಲ್ಲಿಂದ ಓಡಿಸ್ತಾರೆ. ರಾಜು ಎಲೆಕ್ಷನ್ ನಿಂತಿರೋದ್ನ ಚಾರು ಫ್ರೆಂಡ್ ಚಾರುಗೆ ಹೇಳಿ ರಾಜುಗೆ ಸಪೋರ್ಟ್ ಮಾಡು, ಅದರಿಂದ ಮನೆ ಉಳಿಸ್ಕೋಬಹುದು ಅಂತ ಹೇಳ್ತಾಳೆ. ಚಾರು ರಾಜುಗೆ ಸಪೋರ್ಟ್ ಮಾಡೋಕೆ ಡಿಸೈಡ್ ಆಗ್ತಾಳೆ. ಮಾರನೇ ದಿನ ರಾಜು ಸಭೆ ಮಾಡ್ತಾ ಇದ್ರೆ ಒಂದ್ ನೊಣ ಕೂಡ ಸಭೆಗೆ ಬಂದಿರಲ್ಲ. ನೋಡಿದ್ರೆ ಊರವರೆಲ್ಲ ಎರ್ರಿ ಬಾಬು ಮಾಡೋ ಸಭೆಯಲ್ಲಿರ್ತಾರೆ. ರಾಜು ಅಲ್ಲಿಗೇನೆ ಹೋಗ್ತಾನೆ. ಅಲ್ಲಿ ಎರ್ರಿ ಬಾಬು ರಾಜುಗೆ ಅವಮಾನ ಮಾಡ್ತಾ ಇರ್ತಾನೆ. ಅವಾಗ ಚಾರು ಬಂದು ಜೀಪ್ ಹತ್ತಿ ಮೈಕಲ್ಲಿ ಎರ್ರಿ ಬಾಬು ಯಾವತ್ತು ಯಾರ ಮನೆ ಹತ್ರನೂ ಬಂದು ಸಮಸ್ಯೆ ಕೇಳಿಲ್ಲ, ಆದ್ರೆ ನನ್ ಗಂಡ ನಾಳೆಯಿಂದ ನಿಮ್ ಮನೆಗಳಿಗೆ ನಡ್ಕೊಂಡ್ ಬಂದು ನಿಮ್ ಸಮಸ್ಯೆ ಕೇಳ್ತಾನೆ ಅಂತ ಹೇಳ್ತಾಳೆ. ಎಲ್ಲ ಜೋರಾಗಿ ಕೂಗೋಕೆ ಶುರು ಮಾಡ್ತಾರೆ. ಪಕ್ಕದಲ್ಲಿ ಇದ್ದ ಗುಮಾಸ್ತ ಸುಮ್ನೆ ಇರದೆ ಬರೀ ಕಾಲಲ್ಲಿ ನಡ್ಕೊಂಡ್ ಬರ್ತಾರೆ ಅಂತಾನೆ. ಅದೇ ರೀತಿ ಮಾರನೇ ದಿನದಿಂದ ರಾಜು ಎಲ್ರು ಮನೆಗಳಿಗೆ ಹೋಗೋಕೆ ಶುರು ಮಾಡ್ತಾನೆ. ಎಲ್ರು ಊರ್ ಸಮಸ್ಯೆ ಹೇಳಿ ಅಂದ್ರೆ ಅವ್ರಿಗಿರೋ ಕಾಯಿಲೆ ಬಗ್ಗೆ ಹೇಳ್ತಾ ಇರ್ತಾರೆ. ಜೊತೆಗೆ ರಾಜು ಅವನ್ ಕಡೆಯವರಿಗೆ ಬ್ಯಾನರ್ ಹಾಕ್ಸಿ ಅಂದ್ರೆ ಅವರು ಶ್ರದ್ಧಾಂಜಲಿ ಪೋಸ್ಟರ್ ತರ ಹಾಕ್ಸಿರ್ತಾರೆ. ಅದನ್ನ ನೋಡಿ ಊರವರೆದ್ರು ರಾಜು ಸತ್ತೇ ಹೋದ ಅನ್ಕೊಳ್ತಾ ಇರ್ತಾರೆ. ಹೀಗೆ ರಾಜು ಬಿಸಿಲಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಹೋಗುವಾಗ ರೋಡಲ್ಲಿ ನೀರ್ ಹೋಗ್ತಾ ಇರುತ್ತೆ. ಅದ್ರ ಮೇಲೆ ತಣ್ಣಗಾಗ್ಲಿ ಅಂತ ನಿನ್ಕೋತಾನೆ.
ನೋಡಿದ್ರೆ ಅದು ಸೀವೇಜ್ ನೀರಾಗಿರುತ್ತೆ. ಅಂದ್ರೆ ಆ ಊರಲ್ಲಿ ಸರಿಯಾಗಿ ಸೀವೇಜ್ ಪೈಪ್ಗಳು ಇರೋದಿಲ್ಲ. ಚಾರು ನೋಡಿದ್ರೆ ರಾಜುಗೆ ಊಟ ಕೊಡದೆ ಅವಳ ನಾಯಿಗೆ ಚಿಕನ್ ಮಾಡಿ ಹಾಕ್ತಾ ಇರ್ತಾಳೆ. ಈ ಕಡೆ MLA ಎರ್ರಿ ಬಾಬುಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಹೀಗೆ ಒಂದಿನ ಎಲ್ಲಾ ಹುಡುಗರು ಆಟ ಆಡ್ತಾ ಇರ್ತಾರೆ. ರಾಜು ಎಲ್ರು ಸ್ಕೂಲ್ ಹತ್ರ ಕರ್ಕೊಂಡು ಹೋದ್ರೆ ಸ್ಕೂಲ್ಗೆ ಟೀಚರ್ ಬಂದಿಲ್ಲ ಅಂತ ರಜಾ ಕೊಟ್ಟಿರ್ತಾರೆ. ಅಂದ್ರೆ ಸ್ಕೂಲ್ ಇದೆ, ಸರಿಯಾಗಿ ಟೀಚರ್ ವ್ಯವಸ್ಥೆ ಇಲ್ಲ ಅಂತ ರಾಜುಗೆ ಗೊತ್ತಾಗುತ್ತೆ. ರಾಜುಗೆ ತುಂಬಾ ದೂರದಿಂದ ನಡ್ಕೊಂಡು ಬಂದಿದ್ರಿಂದ ಸುಸ್ತಾಗಿರುತ್ತೆ. ಅದಕ್ಕೆ ಅಲ್ಲೇ ಕುಡಿಯೋಕೆ ನೀರಿಸ್ಕೊಂಡ್ರೆ ಅದು ತುಂಬಾ ಗಲೀಜಾಗಿರುತ್ತೆ. ಆದ್ರೂ ರಾಜು ಅದನ್ನ ಕುಡಿತಾನೆ. ವಾಂತಿ ಮಾಡ್ಕೊಂಡು ಆಸ್ಪತ್ರೆಗೆ ಸೇರ್ತಾನೆ. ನೋಡಿದ್ರೆ ಆಸ್ಪತ್ರೆಯಲ್ಲಿ ಒಬ್ರೇ ಡಾಕ್ಟರ್. ಹಸುಗೂ ಅವರೇ ಇಂಜೆಕ್ಷನ್ ಕೊಡೋದು, ಚಂದ್ರಿಗೂ ಅವರೇ ಇಂಜೆಕ್ಷನ್ ಕೊಡೋದು. ಹಸು ಬ್ಯಾಕೆ ಇಟ್ಟ ಥರ್ಮೋಮೀಟರ್ ನ ತಂದು ಡಾಕ್ಟರ್ ರಾಜು ಬಾಯಿಗೆನೆ ಇಡ್ತಾರೆ. ರಾಜುಗೆ ಮತ್ತೆ ವಾಮಿಟ್ ಆಗುತ್ತೆ. ಸುಮ್ನೆ ಮನೆಗೆ ಹೋಗ್ತಾನೆ. ಚಾರು ಚಿತ್ರಾನ್ನ ಮಾಡಿ ಕೊಡ್ತಾಳೆ. ರಾಜು ಕಾಲೆಲ್ಲ ಬೊಬ್ಬೆ ಬಂದಿರುತ್ತೆ. ಅವಳೆ ಆಯಿಂಟ್ಮೆಂಟ್ ಕೂಡ ಹಚ್ಚುತ್ತಾಳೆ. ಹಾಗೆ ಮಾತಾಡ್ತಾ ಊರಲ್ಲಿ ಇಷ್ಟೊಂದು ಸಮಸ್ಯೆ ಇದ್ರು ಜನರು ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ ಅಂತ ರಾಜು ಕೇಳಿದಾಗ ಎಲ್ರು ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಅಂತ ಚಾರು ಹೇಳ್ತಾಳೆ. ಇದ್ರಿಂದ ರಾಜುಗೆ ಒಂದು ಐಡಿಯಾ ಬರುತ್ತೆ. ಊರಿನ ಸಮಸ್ಯೆಗಳನ್ನೇ ರೀಲ್ ಆಗಿ ಮಾಡಿ ಪೋಸ್ಟ್ ಮಾಡ್ತಾರೆ. ಆ ರೀಲ್ಗಳು ತುಂಬಾ ವೈರಲ್ ಆಗುತ್ತೆ. ಎಲ್ಲಾ ಜನರು ಅದೇ ರೀತಿ ರೀಲ್ ಮಾಡೋಕೆ ಶುರು ಮಾಡ್ತಾರೆ. ಇದು CM ವರ್ಗೂ ಹೋಗಿ MLAಗೆ ಕಾಲ್ ಮಾಡಿ ಉಗ್ದು ಎಲೆಕ್ಷನ್ ಮುಂಚೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಊರಿಗೆ ಹೊಸದಾಗಿ ರೋಡ್ ಹಾಕ್ತಾರೆ, ಹೊಸ ಸೀವೇಜ್ ಪೈಪ್ ಗಳನ್ನ ಹಾಕ್ತಾರೆ. ಸ್ಕೂಲ್ಗೆ ಹೊಸ ಟೀಚರ್ ಬರ್ತಾರೆ. ಕುಡಿಯೋಕೆ RO ಪ್ಲಾಂಟ್ ಹಾಕಿಸ್ತಾರೆ. ಆಸ್ಪತ್ರೆಗೆ ಎಲ್ಲ ಎಕ್ವಿಪ್ಮೆಂಟ್ ಗಳನ್ನ ತಂದು ಹೊಸ ಹೊಸ ಡಾಕ್ಟರ್ ಗಳನ್ನ ಕರೆಸ್ತಾರೆ. ಇದೆಲ್ಲ ನೋಡಿ ಊರಿನ ಜನರು ಇದೆಲ್ಲ ಆಗಿದ್ದು ರಾಜುವಿಂದ ಅಂತ ರಾಜುಗೆ ವೋಟ್ ಹಾಕೋಕೆ ಡಿಸೈಡ್ ಆಗ್ತಾರೆ. ಇವಾಗ MLAಗೆ ರಾಜುನೇ ಗೆಲ್ತಾನೆ ಅನ್ಸಿ ಅವನ್ನ ಕರೆದು 20 ಕೋಟಿ ಕೊಡೋದಾಗಿ ಹೇಳ್ತಾನೆ. ರಾಜು 20 ಕೋಟಿ ತಗೊಂಡು ಒಂದು ವಿಡಿಯೋ ಮಾಡಿ ಕೊಡ್ತಾನೆ. ಅದ್ರಲ್ಲಿ ರಾಜು ಆ ರೀಲ್ ವೈರಲ್ ಆಗೋ ಹಾಗೆ ನಾವೇ ದುಡ್ಡು ಕೊಟ್ಟು ಮಾಡಿಸಿದ್ದು, ಊರಿನ ಸಮಸ್ಯೆ ಎಲ್ಲ ಬಗೆಹರಿಸಿದ್ದು ಎರ್ರಿ ಬಾಬುನೇ, ಆದ್ರೆ ಕ್ರೆಡಿಟ್ ಎಲ್ಲ ನಾನ್ ತಗೊಂಡೆ, ಈ ಜನಗಳೆಲ್ಲ ಮೂರ್ಖರು ಅಂತ ಹೇಳ್ತಾನೆ. ಅದನ್ನ MLAಗೆ ಕಳಿಸ್ತಾನೆ. MLA ಎರ್ರಿ ಬಾಬುಗೆ ಕೊಡ್ತಾನೆ. ಅದು ಕೂಡ ವೈರಲ್ ಆಗುತ್ತೆ. ಎಲ್ರು ರಾಜುಗೆ ಚೀಮಾರಿ ಹಾಕೋಕೆ ಶುರು ಮಾಡ್ತಾರೆ. MLA ಯಾಕಪ್ಪ ರಾಜುಗೆ 20 ಕೋಟಿ ಕೊಟ್ಟ ಅಂದ್ರೆ ಇನ್ನೊಂದು 2 months ಅಲ್ಲಿ ಆ ಊರಿನ ಹೈವೇ ಪಕ್ಕ ಒಂದು ಪ್ರಾಜೆಕ್ಟ್ ಬರ್ತಾ ಇರುತ್ತೆ. ಅದಕ್ಕೆ 3,000 ಕೋಟಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅಲ್ಲಿ ಸ್ಕ್ಯಾಮ್ ಮಾಡೋಕೆ ಎಲ್ಲಾ ಕಡೆ ಅವನ್ ಪಾರ್ಟಿಯವರೇ ಇರಬೇಕು ಅಂತ ರಾಜುಗೆ 20 ಕೋಟಿ ಕೊಟ್ಟಿರ್ತಾನೆ. ಇವಾಗ ದುಡ್ಡು ತಗೊಂಡು ರಾಜು ಬ್ಯಾಂಕ್ ಮ್ಯಾನೇಜರ್ನ ಕರೆಸಿ ಡಾಕ್ಯುಮೆಂಟ್ ಇಸ್ಕೊಂಡು ದುಡ್ಡು ಕೊಡ್ತಾನೆ. ಅವನ್ ವಿಡಿಯೋ ವೈರಲ್ ಆಗಿ ನ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಅದನ್ನೇ ಯೂಸ್ ಮಾಡ್ಕೊಂಡು ಎರ್ರಿ ಬಾಬು ಒಳ್ಳೆ ಪ್ರಚಾರ ಮಾಡ್ಕೋತಾನೆ. ಎಲೆಕ್ಷನ್ ದಿನ ಬರುತ್ತೆ. ಎಲ್ಲ ಹೋಗಿ ವೋಟ್ ಹಾಕ್ತಾರೆ. ಕೌಂಟಿಂಗ್ ದಿನ ಕೂಡ ಬರುತ್ತೆ. 2 ರೌಂಡ್ ಅಲ್ಲೂ ಎರ್ರಿ ಬಾಬುನೇ ಲೀಡಲ್ಲಿ ಇರ್ತಾನೆ. ಹಾಗೆ ನಮ್ಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ರಾಜು ಎಲ್ರ ಮನೆಗೂ ಹೋಗಿ ಅವ್ರ ಸಮಸ್ಯೆ ಕೇಳುವಾಗ ಎಲ್ರಲ್ಲೂ ಇದ್ದ ಕಾಮನ್ ಸಮಸ್ಯೆ ಜಮೀನ್ದು. ಜಮೀನ್ ಮೇಲೆ ಸಾಲ ತಗೊಂಡು ಊರವರು ಬೆಳೆ ಬೆಳೀತಾ ಇದ್ರೆ ಈ ಸಾಲ ಕೊಟ್ಟೋರೆ ಬೆಳೆಗೆ ನೀರ್ ಬರದೇ ಇರೋ ರೀತಿ ಮಾಡಿ ಸಾಲ ತೀರ್ಸೋಕೆ ಆಗಿಲ್ಲ ಅಂತ ಜಮೀನೆಲ್ಲಾನು ಕಬ್ಜಾ ಮಾಡಿ ಅದ್ರ ಮೇಲೆ ಅವರು ಬ್ಯಾಂಕ್ ಇಂದ ಲೋನ್ ತಗೊಂಡಿರ್ತಾರೆ. ಇವಾಗ ಊರವರು ಅವ್ರ ಜಮೀನಲ್ಲೇ ಕೂಲಿ ಮಾಡೋ ಪರಿಸ್ಥಿತಿ ಬಂದಿರುತ್ತೆ. ಅದಕ್ಕೆ ರಾಜು MLA ಹತ್ರ 20 ಕೋಟಿ ತಗೊಂಡು ಅದನ್ನ ಬ್ಯಾಂಕ್ ಮ್ಯಾನೇಜರ್ಗೆ ಕೊಟ್ಟು ಊರವ್ರ ಜಮೀನ್ ಪತ್ರ ತಗೊಂಡು ಅದನ್ನೆಲ್ಲ ಊರವರಿಗೆ ಎಲೆಕ್ಷನ್ ಹಿಂದಿನ ದಿನ ರಾತ್ರಿ ಕೊಟ್ಟಿರ್ತಾನೆ. ಅದರಿಂದ ಎಲ್ರು ರಾಜುಗೆ ವೋಟ್ ಹಾಕಿರ್ತಾರೆ. ಹಾಗೆ ರಾಜು 343 ವೋಟ್ ಲೀಡ್ ಇಂದ ಗೆದ್ದೇ ಬಿಡ್ತಾನೆ. ಅದನ್ನ ಕೇಳಿ ಎರ್ರಿ ಬಾಬುಗೆ ಕೋಪ ಬರುತ್ತೆ. ಚಾರು ಸುಮ್ನೆ ಇರದೆ ಎರ್ರಿ ಬಾಬುಗೆ ಉರಿಸ್ತಾ ಇರ್ತಾಳೆ. ಎರ್ರಿ ಬಾಬು ಚಾರುಗೆ ಹೊಡೆಯೋಕೆ ಬರ್ತಾನೆ. ಅವಾಗ ಅಲ್ಲಿಗೆ ರಾಜು ಬಂದು ಎರ್ರಿ ಬಾಬು ಮತ್ತೆ ಅವನ್ ಕಡೆಯವರಿಗೆ ಹೊಡೆದು ಓಡಿಸ್ತಾನೆ. ಕಡೆಗೆ ಅಲ್ಲಿಗೆ ಭೂಪತಿ ರಾಜು ಬರ್ತಾನೆ. ಅವನು ಒಂದು ಗುಡ್ ನ್ಯೂಸ್ ಹೇಳ್ತಾನೆ. ಅದೇ ಹೈವೇ ಪಕ್ಕ 3,000 ಕೋಟಿ ಪ್ರಾಜೆಕ್ಟ್ ಬರ್ತಾ ಇರುತ್ತಲ್ಲ, ಅಲ್ಲಿ ಭೂಪತಿ ರಾಜು ಹೆಸರಲ್ಲೂ 10 ಎಕರೆ ಜಮೀನ್ ಇರುತ್ತೆ. ಅಂದ್ರೆ ಪ್ರಾಜೆಕ್ಟ್ ಬಂದ್ರೆ ಆ ಜಮೀನಿನ ಬೆಲೆ ಕೋಟಿ ಕೋಟಿ ಆಗುತ್ತೆ ಅಂತ ಭೂಪತಿ ರಾಜು ಹೇಳ್ತಾನೆ. ಅದನ್ನ ಕೇಳಿ ಚಾರು ಮತ್ತೆ ರಾಜು ಖುಷಿ ಆಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.